ಲೀಕ್ ಆಗಿರೋ ಅಪ್ಡೇಟ್ ಏನಂತ ಹೇಳಿದ್ರೆ RCB ತಂಡಕ್ಕೆ ಪುನಃ ನಮ್ಮ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗ್ತಾರೆ. ಎಷ್ಟು ಜನರು ಖುಷಿ ಆಯ್ತು? ತುಂಬಾ ಜನರು ಖುಷಿ ಆಯ್ತಲ್ವಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ. ಇದು ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಂತ ಸೊ ಇವತ್ತೊಂದು ಕ್ರಿಕೆಟ್ ಅಪ್ಡೇಟ್ನ ತಗೊಂಡ್ಬಂದಿದ್ದೀನಿ ನಿಮ್ಗೋಸ್ಕರ. ಅದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ RCB ಬಗ್ಗೆ. ಸೊ RCB ಬಗ್ಗೆ ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತು, ಇವಾಗ ಬರೋ 24th and 25th ಅನ್ಸುತ್ತೆ ಆಕ್ಷನ್ ಇದೆ, ಮೆಗಾ ಆಕ್ಷನ್ನು. ಯಾರ್ಯಾರು RCB ಪ್ಲೇಯರ್ಸು RCBಗೆ ಯಾರ್ಯಾರು ಬರ್ತಾರಂತ ಗೊತ್ತಿಲ್ಲ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾರ್ಯಾರನ್ನ RCB ಅವ್ರು ಪಿಕ್ ಮಾಡ್ತಾರಂತ ನೋಡಬೇಕು. ಅದಕ್ಕಿಂತ ಮುಂಚೆ ಇದು ಯಾವುದ್ರ ಬಗ್ಗೆ ಅಪ್ಡೇಟ್ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ಏನಂತ ಹೇಳಿದ್ರೆ RCB ಕ್ಯಾಪ್ಟನ್ ಯಾರಾಗ್ತಾರೆ ಈ ಸಲ ಅಂದ್ಬಿಟ್ಟು ಅಲ್ವಾ? ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಆಲ್ರೆಡಿ ರಿಟೈರ್ಡ್ ಆಸ್ ಎ ಕ್ಯಾಪ್ಟನ್ನು. ಸೊ ಫಾಫ್ ಡುಪ್ಲಸಿನ ಬಿಟ್ಟಿರೋದು ಇವರು. ರೈಟ್ ಟು ಮ್ಯಾಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಕ್ಯಾಪ್ಟನ್ ಅಂತೂ ಇಲ್ಲ ಸೊ RCB ತಂಡಕ್ಕೆ. ಬಟ್ ಇವಾಗ ಬೇರೆ ಬೇರೆ ಸೋರ್ಸ್ ಇಂದ ಬರ್ತಿರೋ ಸ್ವಲ್ಪ ಒಂದು ಲೀಕ್ ಆಗಿರೋ ಅಪ್ಡೇಟ್ ಏನಂತ ಹೇಳಿದ್ರೆ RCB ತಂಡಕ್ಕೆ ಪುನಃ ನಮ್ಮ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗ್ತಾರೆ. ಎಷ್ಟು ಜನರು ಖುಷಿ ಆಯ್ತು? ತುಂಬಾ ಜನರು ಖುಷಿ ಆಯ್ತಲ್ವಾ? ನನಗೂ ಈ ವಿಷಯ ಫಸ್ಟ್ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಸೊ ನೋಡೋಣ, ಹೋಪ್ಫುಲಿ ಆಗಬೇಕು. ನನಗೂ ಇಷ್ಟ ಇದೆ, ನಿಮ್ಗೂ ಇಷ್ಟ ಇರುತ್ತೆ. RCB ತಂಡಕ್ಕಂತೂ ಸಖತ್ ಬಂಪರ್ ಲಾಟ್ರಿ ಹೊಡೆದಂಗೆ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನಿಂಗ್ ಮಾಡಿದ್ರೆ. ಬಟ್ ಬೇರೆ ಬೇರೆ ಕಡೆಯಿಂದ ಸೋರ್ಸಲ್ಲಿ ನಾನು ನ್ಯೂಸಲ್ಲಿ ಅಲ್ಲಿ ನೋಡಿದಾಗ ನನ್ಗೆ ಗೊತ್ತಾಗಿದ್ದು ಹಿ ಈಸ್ ಲೈಕ್ಲಿ ಟು ಬಿ ಬ್ಯಾಕ್ ಆಸ್ ಅ ಕ್ಯಾಪ್ಟನ್. ಸೊ ನೋಡೋಣ, ಬಂದರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಇರೋ ಆ ಫೈರು, ಇವನ್ ಹೀ ಈಸ್ ನಾವು ಅನ್ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಹೇಳೋಕ್ಕಾಗಲ್ಲ ವಿರಾಟ್ ಕೊಹ್ಲಿನ. ಸೊ ಹೀ ಈಸ್ ಆಲ್ಸೋ ಅ ಸಕ್ಸಸ್ಫುಲ್ ಕ್ಯಾಪ್ಟನ್ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಎಲ್ಲ. ಸೊ ಏನೋ ಒಂದು ಸ್ವಲ್ಪ ಲಕ್ ಫೇವರ್ ಆಗಿಲ್ಲ, ಅದಾಗಿಲ್ಲ. ಸೊ ಇಷ್ಟು ವರ್ಷದಿಂದ ಕಪ್ ಹೊಡಿಲಿಲ್ಲ. ಹೀ ಈಸ್ ಫ್ರಮ್ 2013ಇಂದ 2013ರಿಂದ 2021 ತನಕ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಿದ್ದು RCB ತಂಡಕ್ಕೆ. ಆಮೇಲೆ ಕಾರಣಾಂತರಗಳಿಂದ ಅವರು ಡ್ರಾಪ್ ಮಾಡಿದ್ರು ಕ್ಯಾಪ್ಟನ್ಸಿನ. ಸೊ ಅದು ಹರ್ಟ್ ಆಗಿರುತ್ತಲ್ವ ಅವ್ರಿಗೆ. ಲೈಕ್ ಇಷ್ಟು ವರ್ಷದಿಂದ ಕಪ್ ಕೂಡ ಹೊಡೆದಿಲ್ಲ, ಕ್ಯಾಪ್ಟನ್ಸಿ ಬಿಡೋಣ, ಆಸ್ ಅ ಪ್ಲೇಯರ್ ಆಡೋಣ ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಬಿಟ್ಟಿದ್ರು ಅನ್ಸುತ್ತೆ. ಬಟ್ ಇವಾಗ ಹಿ ಮೈಟ್ ಬಿಕಮ್ ಅ ಕ್ಯಾಪ್ಟನ್ ಅಗೇನ್. ಸೊ ಎಲ್ಲರೂ ವಿಶ್ ಮಾಡೋಣ ಅವರೇ ಕ್ಯಾಪ್ಟನ್ ಆಗಲಿ. ಅವ್ರು ಕ್ಯಾಪ್ಟನ್ ಆಗಿದ್ರೆ ಒಂಥರ RCBದು ಏನಂತೀವಿ ನಾವು, ಎಗ್ರೆಷನ್ನೇ ಡಿಫ್ರೆಂಟ್ ಇರುತ್ತೆ ಅವ್ರು ಕ್ಯಾಪ್ಟನ್ ಆದರೆ ಅಲ್ವಾ? ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ, ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಯಾವ ಥರ ಅಗ್ರೆಸಿವ್ ಥರ ಕಾಣಿಸ್ತಿತ್ತು ಟೀಮ್ ಅಂತ. ಸೊ ಎಲ್ಲರೂ ವಿಶ್ ಮಾಡೋಣ ಅವರೇ ಕ್ಯಾಪ್ಟನ್ ಆಗಲಿ. ಸೊ ಅವ್ರು ಕ್ಯಾಪ್ಟನ್ ಅಂದರೆ ನಮಗೂ ಸಪೋರ್ಟ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಜೋಶ್ ಇರುತ್ತೆ. ಸೊ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಲಿ ಅಂತ ಊಹಿಸ್ತಾ ಸೊ ವಿಶ್ ಮಾಡ್ತಾ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡೋಣ. ನೋಡೋಣ RCB ಯಾರು ಕ್ಯಾಪ್ಟನ್ ಆಗ್ತಾರೆ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ 24th and 25th ಆಕ್ಷನ್ ಇದೆ, ಮೆಗಾ ಆಕ್ಷನು. RCB ಯಾವ್ಯಾವ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ ಅಂತ ನೋಡೋಣ. ಸೊ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಯಾರು ಟಾಪ್ ಪ್ಲೇಯರ್ಸ್ ಇವಾಗ ಪಿಕ್ ಮಾಡಬೇಕಾಗಿರೋದು ಬೇರೆ ಬೇರೆ ತಂಡಗಳು, ನಾಟ್ ಓನ್ಲಿ RCB. ಸದ್ಯಕ್ಕೆ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ. ಸೊ ದೊಡ್ಡ ಅಮೌಂಟ್ಗೆ ಹೋಗ್ಬೋದು. ಅಂಥವ್ರಲ್ಲೇ ಯಾರು ಅಂತ ಡಿಸ್ಕಸ್ ಮಾಡೋಣ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ, ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ ತನಕ. ಅಲ್ಲಿ ತನಕ ಬಾಯ್.